ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಚಾಣಕ್ಯ ನೀತಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಹೇಳುತ್ತದೆ. ಆದರೆ ಜೀವನದಲ್ಲಿ ಅವಮಾನ ಅನುಭವಿಸಿದಾಗ ನಾವು ಏನು ಮಾಡಬೇಕು? ಈ ವಿಷಯದ ಬಗ್ಗೆ ಚಾಣಕ್ಯ ನೀತಿ ಏನು ಹೇಳುತ್ತದೆ ಈಗ ತಿಳಿದುಕೊಳ್ಳೋಣ. ವಿಡಿಯೋನಲ್ಲಿ ಹೋಗುವ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಚಾಣಕ್ಯ ನೀತಿ. ಆಚಾರ್ಯ ಚಾಣಕ್ಯನ ನೀತಿಗಳು ಇಂದಿಗೂ ಜೀವನವನ್ನು ಮಾರ್ಗದರ್ಶಿಸುತ್ತವೆ. ಚಾಣಕ್ಯನು ತನ್ನ ನೀತಿಯಲ್ಲಿ ರಾಜಕೀಯ, ಸಮಾಜ ಮತ್ತು ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ತನ್ನ ಅನುಭವಗಳಿಂದ ಉಲ್ಲೇಖಿಸಿದ್ದಾನೆ. ಚಾಣಕ್ಯ ನೀತಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಹೇಳುತ್ತದೆ. ಆದರೆ ಜೀವನದಲ್ಲಿ ಅವಮಾನ ಅನುಭವಿಸಿದಾಗ ನಾವು ಏನು ಮಾಡಬೇಕು? ಈ ವಿಷಯದ ಬಗ್ಗೆ ಚಾಣಕ್ಯ ನೀತಿ ಏನು ಹೇಳುತ್ತದೆ ಈಗ ತಿಳಿದುಕೊಳ್ಳೋಣ. ಅವಮಾನಗಳನ್ನು ಬಡ್ಡಿಯೊಂದಿಗೆ ಮರುಪಾವತಿಸಬೇಕು, ಏಕೆಂದರೆ ನಾವು ಅದನ್ನು ಸಹಿಸಿಕೊಳ್ಳುವವರೆಗೆ ಜನರು ಮಾತನಾಡುತ್ತಲೇ ಇರುತ್ತಾರೆ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅವರನ್ನು ನಿರ್ಲಕ್ಷಿಸುವುದು ದೌರ್ಬಲ್ಯದ ಸಂಕೇತ ಎಂದು ಚಾಣಕ್ಯ ಹೇಳುತ್ತಾರೆ. ನೀವು ಅವಮಾನಗಳನ್ನು ಸಹಿಸಿಕೊಳ್ಳುವುದನ್ನು ಮುಂದುವರಿಸಿದರೆ ಜನರು ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸುತ್ತಲೇ ಇರುತ್ತಾರೆ. ಅವರು ನಿಮ್ಮನ್ನು ಪದೇ ಪದೇ ಪದಗಳಿಂದ ನೋಯಿಸುತ್ತಲೇ ಇರುತ್ತಾರೆ. ಅಂತಹ ಜನರಿಗೆ ತಾಳ್ಮೆ ಇರುವುದಿಲ್ಲ. ಅವು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತಿವೆ. ಸ್ವಾಭಿಮಾನವೇ ಅತಿ ದೊಡ್ಡ ಆಸ್ತಿ. ಚಾಣಕ್ಯನು ಆತ್ಮಗೌರವವೇ ದೊಡ್ಡ ಆಸ್ತಿ ಎಂದು ನಂಬಿದ್ದನು. ಯಾರಾದರೂ ಅವರ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ನಿಮ್ಮ ಘನತೆಯನ್ನು ಉಲ್ಲಂಘಿಸಿದರೆ ಅವರಿಗೆ ಪ್ರತಿಕ್ರಿಯಿಸುವುದು ಅವಶ್ಯಕ. ಆದರೆ ಅವಮಾನಕ್ಕೆ ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ, ಭಾವನೆ ಅಥವಾ ಕೋಪವಿಲ್ಲದೆ ಪ್ರತಿಕ್ರಿಯಿಸುವುದು ಉತ್ತಮ. ಯಾರಾದರೂ ನಿಮಗೆ ಪೂರ್ಣ ಗೌರವ ನೀಡದಿದ್ದರೆ ಸ್ವಲ್ಪ ಕಡಿಮೆ ಗೌರವದೊಂದಿಗೆ ನೀವು ರಾಜಿ ಮಾಡಿಕೊಳ್ಳಬಹುದು. ಆದರೆ ಯಾರಾದರೂ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ದರೆ ಅವರನ್ನು ನಿರ್ಲಕ್ಷಿಸುವುದು ಒಳ್ಳೆಯದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಬೇಕು. ಬಡ್ಡಿ ಸಮೇತ ಸೇಡು ತೀರಿಸಿಕೊಳ್ಳಬೇಕು. ಇಂದಿನ ಜೀವನದಲ್ಲಿ, ಅದು ಕಚೇರಿಯಲ್ಲಿರಲಿ, ಸಮಾಜದಲ್ಲಿರಲಿ ಅಥವಾ ವೈಯಕ್ತಿಕ ಜೀವನದಲ್ಲಿರಲಿ, ಅನೇಕ ಬಾರಿ ಜನರು ಮೌನವಾಗಿ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾರೆ. ಆದರೆ ಚಾಣಕ್ಯನ ವಿಧಾನವು ಯಾವಾಗಲೂ ಮೌನ ಪರಿಹಾರವಲ್ಲ ಎಂದು ಹೇಳುತ್ತದೆ. ನಿಜವಾದ ಬುದ್ಧಿವಂತಿಕೆ ಎಂದರೆ ಒಬ್ಬರ ಘನತೆಯನ್ನು ರಕ್ಷಿಸಿಕೊಳ್ಳುವುದು, ಅನ್ಯಾಯದ ವಿರುದ್ಧ ನಿಲ್ಲುವುದು ಮತ್ತು ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸುವುದರಲ್ಲಿದೆ ಎಂದು ಅದು ಹೇಳುತ್ತದೆ. ಗೌರವ ಕಡಿಮೆ ಇರಬಹುದು, ಆದರೆ ಅವಮಾನಕ್ಕೆ ಬಡ್ಡಿಯೊಂದಿಗೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಚಾಣಕ್ಯ ನೀತಿ ನಮಗೆ ಕಲಿಸುತ್ತದೆ. ಆಸಕ್ತಿದಾಯಕ ವಿಷಯಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.